ಅಲ್ಲ, ಅವರು ಏನಂದರೆ ನನ್ನ ಜೊತೆ ಇದ್ದಾಗಲೇ ಚೆನ್ನಾಗಿದ್ದರು. ಆಮೇಲೆ ಬಿಚ್ಕೊಂಡ್ಮೇಲೆ ನಾನು ಇನ್ನೂ ತ್ರಿಬ್ಬಲ್ ಚೆನ್ನಾಗಿರ್ತೀನಿ, ಸತೀಶಿಂದ ಆಟ ಆಡೋಕ್ಕೆ ಆಗಲಿಲ್ಲ ಅಂದರು. ಅಂದರೆ ಅವ್ರೀಗ ಆಚೆ ಬಂದಿದ್ದಾರೆ, ಈಗ ಯಾರೋ ಫೋನ್ ನಂಬರ್ ಕಳಿಸ್ತೀನಿ ಅಂತ ಹೇಳಿದ್ರು. ಇವಾಗ ಕೇಳ್ತೀನಿ ಏನು ಕಿಸಿದ್ರಪ್ಪ ನಾನು ಬಂದಮೇಲೆ ಅಂತ. ನಿನ್ಗೆ ಯಾಕೆ ಆಮೇಲೆ ಅಂದರೆ ಎಲ್ಲಿ ಮಿಸ್ಟೇಕ್ ಆಗಿರ್ಬೋದು ಅವ್ರ ಪ್ರಕಾರ, ಆಟದಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿಲ್ಲ ಸರ್. ಅದು ಏನಂದರೆ ನನಗೆ ಇದು ಡ್ರಾಮಾಗಳು ಬರಲ್ಲ, ಸುಮ್ಮನೆ ಅಳೋದು ಬರಲ್ಲ, ಜನ ಹತ್ಕೊಂಡು ಸಂಪಾದನೆ ಮಾಡೋದು, ಸೆಂಟಿಮೆಂಟ್ ಕ್ರಿಯೇಟ್ ಮಾಡೋದು ನನಗೆ ಬರಲ್ಲ. ಸಿಂಪತಿ ನಂಗೆ ಬರೋದೇ ಇಲ್ಲ. ನಾನು ಇರೋದು ಹಿಂಗೆ, ಇಷ್ಟ ಆದರೆ ಬನ್ನಿ, ಕಷ್ಟ ಆದರೆ ಹೋಗಿ. ಇದು ನಾನು ಮಾತಾಡೋದ್ರಲ್ಲೇ ದಾಟಿಲ್ಲೇ ನಿಮ್ಗೆ ಗೊತ್ತಾಗಿರುತ್ತೆ. ವ್ಯಾಲ್ಯೂ ಕೊಟ್ರೆ ಪ್ರಾಣ ಕೊಡ್ತೀನಿ. ಅಂದರೆ ನೀವು ಜೊತೆಲಿದ್ದಾಗ ಒಂದಿಷ್ಟು ಸಾಕಷ್ಟು ವಿಷಯಗಳನ್ನು ಶೇರ್ ಮಾಡಿರ್ತೀರಿ ಆಯಿತಾ. ನಿಮ್ಮದು ಒಂದಿಷ್ಟು ಪರ್ಸ್ನಲ್ ವಿಷಯ ಇರ್ಬೋದು, ಅವ್ರದ್ದು ಒಂದಿಷ್ಟು ಪರ್ಸ್ನಲ್ ವಿಷಯ ಆ ಥರ ಶೇರ್ ಮಾಡಿರಿ. ಆ ಥರ ತೀರಾ ಏನಾದರೂ ಚಂದ್ರಪ್ರಭು ಅವರು ನಿಮ್ಮಲ್ಲಿ ಹೇಳ್ಕೊಂಡಿದ್ರ? ಯಾಕಂದರೆ ಅವ್ರು ನಿನ್ನೆ ಹೊರಗೆ ಬರುವಾಗ ತುಂಬ ಕುಗ್ಗೋಗಿದ್ರು ಅಂತಲೇ ಹೇಳ್ಬೋದು. ಬಗ್ಗೆ ಹೇಳ್ತೀನಿ. ಅವ್ರು ಏನಂದರೆ ಪೇಷಂಟ್ಸ್ ತುಂಬ ಕಡಿಮೆ. ಪೇಷಂಟ್ಸು ನನಗೆ ಅವ್ರಿಗಿಂತ 100ರಷ್ಟು, ಅಂದರೆ ನನಗೆ ಅಪೋಸಿಟ್ ವರ್ಡ್ ಅಂತಲೇ ಹೇಳ್ಬೋದು. ಅಂದರೆ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ನಾನೇ ತಪ್ಪು ತಿಳ್ಕೊಂಬಿಟ್ಟೆ. ತಾಳ್ಮೆ ನನಗೆ ಜಾಸ್ತಿ. ಅವರೇ ಏನಾರು ಒಂದು ಸ್ಥಾನಕ್ಕೆ ಹೋಗಲಿ, ಇಲ್ಲ ಇನ್ನೆಲ್ಲ ಹೋಗಲಿ, ಬೇಕಾದ್ರೆ 5 ಅವರ್ ಕಾಯಿಸಿದ್ರು ನಂಗೆ ಸಿಟ್ಟು ಬರಲ್ಲ. ಅವ್ರೇನಂದರೆ 20 ನಿಮಿಷನ 6 ಅವರ್ ಥರ ಲೆಕ್ಕ ತೊಗೊಳ್ತಾರೆ. ಆಮೇಲೆ ತುಂಬ ತಲೆಗೆ ಹಾಕ್ಕೊಳ್ತಾರೆ. ಆಮೇಲೆ ತುಂಬ ರನ್ನಿಂಗ್ ರೇಸಲ್ಲಿ ಸ್ಪೀಡ್ ಓಡಬೇಕು ಅಂತಾರೆ. ಅದು ಆಗಲ್ಲ. ಯಾಕಂದರೆ ನಸ್ಗುನ್ನಿ ಆಟಲ್ಲ ಬಿಟ್ಬಿಟ್ಟು ಯಾಕೆ ಬಂದೆ ಅಂತ ಹೇಳು. ಅದಕ್ಕೂ ತಲೆ ಬೇಕು. ಏನಕ್ಕಾರೋ ಒಂದು ಸೋತ್ ಬಂದರೂ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕೂ ತಲೆ ಬೇಕು. ಆ ತಲೆ ಅವ್ರಿಗಿಲ್ಲ. ಅದರಿಂದ ಅವರು ಪೆದ್ದು ಥರ ನೆನೆ, ಅಂದರೆ ಅವರೇ ಸೋಲ್ತಿದ್ರೇನೋ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆನೇ ಆಚೆ ಎಲ್ಲ ಬಂದು ಚೀಪ್ ಅನ್ನಿಸ್ತು. ಅದೆಲ್ಲ ಅಳೋದು ಗಿಳೋದೆಲ್ಲ ನಂಗೆ ಇಷ್ಟ ಆಗಲ್ಲ. ನನ್ನ ಗಂಡಸರು ಅಳೋದಿಗೆ ಅವ್ರು ಕಂಡ್ರೆ ಆಗೋದೇ ಇಲ್ಲ. ನನಗೆ ಹತ್ಕೊಂಡು ಜನನ ಇದು ಮಾಡ್ತಾರಲ್ಲ, ಅವ್ರು ಕಂಡ್ರೆ ಇನ್ನೂ ಆಗಲ್ಲ. ಅದು ಲೇಡೀಸೇ ಆಗಿರ್ಬೋದು, ಜೆಂಟ್ಸೇ ಆಗಿರ್ಬೋದು, ಅಳೋರಿಗೆ ನಂಗೆ ಸಿಟ್ಟು ಬರುತ್ತೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಅಂದರೆ ಅಲ್ಲಿ ಈ ಥರ ಅಳದ್ದು ಆ ಥರ ಸಿಂಪತಿ ಕ್ರಿಯೇಟ್ ಮಾಡೋಕೆ ಆ ಥರ ಕಚ್ಚಡ ಅದೆಲ್ಲ ಡ್ರಾಮಾ ಅನಿಸುತ್ತೆ ನನಗೆ. ಅದು ಹೆಂಗೆ ಅಳು ಬರುತ್ತೆ ಸರ್? ಇವಾಗ ಏನಾರ ನೆನೆಸಿ ನಮ್ಮ ಅಜ್ಜಿ ತಿರೋದ್ರು, ಅಪ್ಪ ತಿರೋದ್ರಲ್ಲ ಅಂತ ಕೇಳಿ ಹೆಂಗೆ ಅಳು ಬರುತ್ತೆ ನನಗೆ? ಯಾವ್ದು 25 ವರ್ಷ 15 ವರ್ಷದಿಂದ ಸತ್ತರೆ ಅಳು ಬರುತ್ತಾ ಸರ್? ಸರ್ ಈಗ ನಿಮ್ಮ ತಾತ ಇದ್ದಾರಾ ಸರ್? ನಿಮ್ಮ ತಾತ ಸತ್ತೋದ್ರಲ್ಲ ಸರ್, ನೋಡಿ ಯಾಕೆ ನೀರು ಬರ್ತಾಯಿಲ್ಲ ಕಣ್ಣಲ್ಲಿ? ಬರಲಿಲ್ಲ, ಅವ್ರಿಗೆ ಬಂದ್ಬಿಡುತ್ತೆ. ಹಂಗೆ ಹೇಳಿದ ತಕ್ಷಣ ಅಯ್ಯೋ ತಾತ ಅಂತ. ನನಗದು ಇಷ್ಟ ಆಗಲ್ಲ. ನನಗದು ಡ್ರಾಮಾ ಅನಿಸುತ್ತೆ. ಅಂದರೆ ಅದೆಲ್ಲ ಲೋಫರ್ ಕೆಲಸ ಅಂತ ಅನಿಸುತ್ತೆ ಸರ್. ಯಾಕಂದರೆ ಸುಮ್ಮನೆ ಹೆಂಗೆ ನೀರು ಬರುತ್ತೆ ಸರ್? ಸರ್ 1 ಸೆಕೆಂಡಿಗೆ ಹಿಂಗೆ ಅಂದರೆ ಸಾಕು, ಚಂದ್ರಪ್ರಭಾ ಏಯ್ ಅಂದರೆ ಸಕ್ಪಿ ಅಂತ ನೀರು ಹಾಕತ್ತಾರೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು ಏನಾದರೂ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಟ್ರೋಲ್ ಮಾಡಿ, ಇನ್ನೂ ಕೆಟ್ಟದಾಗಿ ಕಮೆಂಟ್ ಮಾಡಿ, ಇನ್ನೂ ಕೆಟ್ಟದಾಗಿ ಬೈರಿ. ಅದರಲ್ಲಿ ಹೈಯೆಸ್ಟ್ ವ್ಯೂಸು, ಹೈಯೆಸ್ಟ್ ಇದಾದವ್ರಿಗೆ ನಾನೊಂದು ಹೈಯೆಸ್ಟ್ ಕಾಸ್ಟ್ಲಿ ನಾಯಿದು ಮರಿ ಗಿಫ್ಟ್ ಇಟ್ಟಿದ್ದೀನಿ. ನನ್ನ ಮಗನೇ 420, ನನ್ನ ಮಗನೇ ಚೀಕ್, ನನ್ನ ಮಗನೇ ಲೇ ಮೊಸರನ್ನ, ನನ್ನ ಮಗನೇ ಲೋಫರ್, ನನ್ನ ಮಗನೇ ಕಟ್ಟಡ, ನನ್ನ ಮಗನೇ. ಆದರೆ ವಿತ್ ಪ್ರೂಫ್ ತೋರಿಸ್ಬೇಕು. ಎಲ್ಲರಿಗಿಂತ ಮಿಲಿಯನ್ ನೋಡಿ ನಂದು ಇಷ್ಟು ಓಡಿದೆ ಅಂತ. ಸತೀಶ್ ಕ್ಯಾಡಬಾಂಬ್ಸ್ ಅನ್ನೋದು ಯಾರು ಅನ್ನೋದನ್ನು ಇನ್ನೂ ವರ್ಲ್ಡ್ ಲೆವೆಲಿಗೆ ಬಂದಿದ್ದೀನಿ ಆಲ್ರೆಡಿ. ನಿಮ್ಮದು ಲೆಕ್ಕಕ್ಕಿಲ್ಲ. ಆದರೆ ನಿಮ್ಮಿಂದ ಕರ್ನಾಟಕ ಜನತೆಗೆ ಗೊತ್ತಾಗ್ತಾ ಇದ್ದೀನಿ. ಇನ್ನೂ ಈಗ 2.5 ಲಕ್ಷ ಇದ್ದಿದ್ದು ಈಗ 5 ಲಕ್ಷದಿಂದ 10 ಲಕ್ಷ ಪೇಮೆಂಟ್ ಆಗಿದೆ. ಈ 20 ಲಕ್ಷ ಪೇಮೆಂಟ್ ಆಗಂಗೆ ಕೆಟ್ಟದಾಗ ಇನ್ನೂ ಕಮೆಂಟ್ ಮಾಡಿ, ಇನ್ನೂ ಚೆನ್ನಾಗಿ ಬೈರಿ. ಆಮೇಲೆ ಇನ್ನೂ ಟ್ರೋಲ್ ಶೇರ್ ಎಲ್ಲ ಜಾಸ್ತಿ ಮಾಡಿ. ನಾನು ಕೆಳಗಡೆ ಕಮೆಂಟು ನೀವು ಲಕ್ಷ ಮಾಡಿದರೂ ನೋಡೋವನಲ್ಲ, ಬರೀ ನಾನು ಕೌಂಟ್ಸ್ ನೋಡೋನು. ಆಮೇಲೆ ಅದನ್ನೇ ಶೇರ್ ಕೊಡೋನು, ಅವ್ರಿಗೆ ಥ್ಯಾಂಕ್ ಯು ಹೇಳೋನು. ನೀವು ಅನ್ಕೊತೀರಾ ನನ್ನ ಹೆಸರು ಹಾಳು ಮಾಡ್ತಾ ಇದ್ದೀರಾ ಅಂತ, ನಾನು ಅನ್ಕೊಳ್ತೀನಿ ನನ್ನನ್ನು ಬೆಳೆಸ್ತಾ ಇದ್ದೀರಾ ಅಂತ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ